ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರಿ ಸ್ಕೀಮ್ಗೆಲ್ಲ ಸ್ವಾಗತ. ಇವತ್ತಿನ ಥರ ಬಂದು RCB ಅಭಿಮಾನಿಗಳಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ RCB ಆಟಗಾರರಾದ ಇಮಾನ್ ಶರ್ಮಾ ಮತ್ತು ನಮ್ಮ ಕನ್ನಡಿಗ ಮನೋಜ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು. ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲೈಕ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಕನ್ನಡಿಗರು ಮಿಂಚರ ನೋಡ್ತಾರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು. ವಿಜಯ್ ವೈಶಾಖ್ ಕೂಡ ಅವರು ಈಗ ರೀಸೆಂಟಾಗಿ ನೋಡ್ತಾರೆ, ಅವರು ಕೂಡ ಬೆಂಕಿ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಬೇಕು. ಈಗ ಮನೋಜ್ ಅವರು ಕೂಡ ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು. ಇವರು ಇಮಾನ್ ಶರ್ಮಾ ಕೂಡ ಅವರು ಕೂಡ ಫಿನ್ನರ್ ಅಂತ ಹೇಳಬೇಕು. ಚೆನ್ನಾಗಿ ಬೌಲಿಂಗ್ ಮಾಡಿದರೆ RCBಲಿ ಫಿನ್ನರ್ಸ್ ಇರೋದು ಕಡಿಮೆ ಅಂತ ಹೇಳಬೇಕು. ಇಮಾನ್ ಶರ್ಮಾ ಮತ್ತು ಕರಣ್ ಶರ್ಮಾ ಇಬ್ಬರೇ ಅಂತ ಹೇಳಬೇಕು ಫಿನ್ನರ್ ಇರೋದು. ಅವರೇ ಚೆನ್ನಾಗಿ ಬೌಲಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಈಗ RCB ತಂಡಕ್ಕೆ ಸ್ವಲ್ಪ ಬಾಲ ತುಂಬಿದ್ದಾರೆ ಅಂತ ಹೇಳಬೇಕು. ಇಮಾನ್ ಶರ್ಮಾ ಅವರು ಕೂಡ ಬೌಲಿಂಗ್ ಮಾಡಿ ಅಂತ ಹೇಳಬೇಕು. ಎಲ್ಲ ಆಯಿತು ಅಂತಾರೆ ಗುರು. DY ಪಾಟೀಲ್ T20 ಕಪ್ಪಲ್ಲಿ ಇಮಾನ್ ಶರ್ಮಾ ಅವರು 4 ಓವರ್ ಮಾಡಿ 32 ರನ್ ಕೊಟ್ಟು 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ಇಮಾನ್ ಶರ್ಮಾ ಅಂತ ಹೇಳಬೇಕು ಗುರು. ಇನ್ನು ನಮ್ಮ ಕನ್ನಡಿಗ ಮನೋಜ್ ಯಾವ ರೀತಿ ಬೌಲಿಂಗ್ ಮಾಡಿದ್ರು ಅಂತ ಅಂದರೆ ಗುರು, ಅವರು ಕೂಡ ಅದೇ ಟೂರ್ನಮೆಂಟಲ್ಲಿ ಅಂತ ಹೇಳಬೇಕು ಗುರು. 4 ಓವರ್ ಮಾಡಿ 34 ರನ್ ಕೊಟ್ಟು 3 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ಗುರು ಮನೋಜ್ ಅಂತ ಹೇಳಬೇಕು ಗುರು. ಇದೇ ರೀತಿ ಬೌಲಿಂಗ್ ಮಾಡಿದ್ದು T20 ಅಂತ ಹೇಳಬೇಕು ಗುರು. ಒಹೆ ಎಲ್ಲ ರಣಜೆ ಎಲ್ಲ ಗುರು. T20ಲಿ ಬೆಂಕಿಯಾಗಿ ಬೌಲಿಂಗ್ ಮಾಡಿದೆ ಅಂತ ಹೇಳಬೇಕು ಗುರು. ಇದೇ ರೀತಿ ಬೌಲಿಂಗ್ ಮಾಡಿ ನಮಗೆ RCB ತಂಡಕ್ಕೆ ಖುಷಿ ನೀಡಲಿ. RCB ತಂಡ ಅವರಿಗೆ ಚಾನ್ಸ್ ಕೊಡುತ್ತೆ ಈ ವರ್ಷ ಅಂತ ಕಾಣಿಸ್ಕೊಂಡು ನನ್ನ ಪ್ರಕಾರಕ್ಕೆ ಚಾನ್ಸ್ ಕೊಡುತ್ತೇನಪ್ಪ ಅಂತಂದರೆ ಬಹುತೇಕ ಡೌಟು ಅಂತಲೇ ಹೇಳ್ತೀನಿ. ಯಾಕಂದರೆ ಆ ರೀತಿ ಇದೆ RCB ತಂಡದ ಪ್ಲೇಯಿಂಗ್ ಲೆವೆಲ್ ಆಗಿರ್ಬೋದು, ಬೆಂಚ್ ಸ್ಟ್ರೆಂತ್ ಆಗಿರ್ಬೋದು. ಅವ್ರಿಗೆ ಯಾವ ರೀತಿ ಚಾನ್ಸ್ ಕೊಡ್ತಾರೆ RCB ತಂಡ ಗೊತ್ತಿಲ್ಲ. ಇವರಿಗೆ ಚಾನ್ಸ್ ಕೊಡಬೇಕು ಅಂತಾರೆ ಇಮಾನ್ ಶರ್ಮಾಗೆ ಚಾನ್ಸ್ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ನಮ್ಮ ಕನ್ನಡಿಗ ಮನೋಜ್ ಅವರಿಗೆ ಚಾನ್ಸ್ ಸಿಗೋ ಸ್ವಲ್ಪ ಕಡಿಮೆ ಅಂತ ಹೇಳ್ತೀನಿ. ನೀವು ಕಮೆಂಟ್